ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ನಾನು ಈ ದಿನ ಬಂದಿರೋದು ತಿರುಮಲಕ್ಕೆ. ನಿನ್ನೆ ಬೆಟ್ಟ ಹತ್ಕೊಂಡು ಬಂದು ಸುಸ್ತಾಗಿತ್ತು ಅಂತ ಮಲಗಿಬಿಟ್ಟಿದ್ವಿ. ಬೆಳಗ್ಗೆ ಎದ್ದಾಗ 7:30 ಆಗಿತ್ತು. ಫ್ರೆಶ್ ಅಪ್ ಆಗಿ ದೇವಾಲಯದ ಬಳಿ ಬರೋ ಅಷ್ಟರಲ್ಲಿ 8:30 ಆಗಿತ್ತು. ನಾನು ತಿರುಮಲದಲ್ಲಿ ಪ್ರತಿದಿನ ನಡೆಯುವಂತಹ ಕಲ್ಯಾಣೋತ್ಸವ ಸೇವೆಯನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಈ ಸೇವೆ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಕಲ್ಯಾಣೋತ್ಸವ ಸೇವೆ ಮಾಡಿಸುವ ಎಲ್ಲರೂ ಕೂಡ ದೇವಾಲಯದ ಬಳಿ ಇರುವಂತಹ ಸುಪಥಂ ಪ್ರವೇಶ ದ್ವಾರದ ಬಳಿ 10 ಗಂಟೆ ಒಳಗಡೆ ಹೋಗಬೇಕು. ನಾನು ನನ್ನ ಗೆಳತಿ ಇಬ್ಬರು ಕೂಡ ದೇವಾಲಯದ ಹತ್ರ ಬೆಳಗ್ಗೆ 8:30ಗೆಲ್ಲ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ. ಇನ್ನೂ 1.5 ಗಂಟೆಗಳ ಕಾಲ ಸಮಯ ಇತ್ತು. ಆದ್ದರಿಂದ ನಾವು ಮೊದಲಿಗೆ ವರಹಸ್ವಾಮಿ ದೇವಾಲಯಕ್ಕೆ ಹೋಗಿ ವರಹಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡ್ವಿ. ಬೆಳಗ್ಗೆ ಅಷ್ಟು ಜನ ಇರಲಿಲ್ಲ, ಆದ್ದರಿಂದ ವರಹಸ್ವಾಮಿ ದರ್ಶನ ಬೇಗ ಆಯಿತು. ವರಹಸ್ವಾಮಿಯ ದರ್ಶನವನ್ನು ಮುಗಿಸಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂತ ದೇವಾಲಯದ ಅನ್ನಪ್ರಸಾದ ಕೇಂದ್ರದ ಕಡೆ ಹೋಗ್ತಾ ಇದ್ದೀವಿ. ತಿರುಮಲದಲ್ಲಿ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟವನ್ನು ಉಚಿತವಾಗಿ ಕೊಡಲಾಗುತ್ತೆ. ಬ್ರೇಕ್ಫಾಸ್ಟ್ ಬಂದಿರೋದು ನಾವೇ ಫಸ್ಟ್ ಬ್ಯಾಚ್. ಬೆಳಗ್ಗೆ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಿ ಅನಂತರ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ರು. ಈ ದಿನ ಪೊಂಗಲನ್ನು ಮಾಡಿದರು. ಪೊಂಗಲ್ ಜೊತೆ ಚಟ್ನಿ ಮತ್ತು ಸಾಂಬಾರು ಎರಡನ್ನೂ ಕೂಡ ಸರ್ವ್ ಮಾಡಿದ್ರು. ಬಿಸಿ ಬಿಸಿ ಪೊಂಗಲನ್ನು ತಿಂದ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲೇ 9:30 ಆಗಿತ್ತು. ಅನ್ನಪ್ರಸಾದ ಮಂದಿರದ ಪಕ್ಕದಲ್ಲೇ ಹಯಗ್ರೀವ ಮತ್ತು ರಾಧಾಕೃಷ್ಣ ದೇವಾಲಯವಿದೆ. ನಾವು ಮೊದಲಿಗೆ ಹಯಗ್ರೀವ ದೇವಾಲಯ, ಅನಂತರ ರಾಧಾಕೃಷ್ಣ ದೇವಾಲಯಕ್ಕೆ ಹೋಗಿ ರಾಧಾಕೃಷ್ಣರ ದರ್ಶನವನ್ನು ಮುಗಿಸಿ ಹೊರಗಡೆ ಬಂದ್ವಿ. ಕಲ್ಯಾಣೋತ್ಸವ ಸೇವೆಗೆ ಹೋಗೋರೆಲ್ಲ ಸುಪಥಂ ಪ್ರವೇಶ ದ್ವಾರದ ಹತ್ರ 10 ಗಂಟೆಗೆಲ್ಲ ಇರಬೇಕು. ಆದ್ದರಿಂದ ನಾವೀಗ ಆ ಕಡೆ ಹೋಗ್ತಾ ಇದ್ದೀವಿ. ಕಲ್ಯಾಣೋತ್ಸವ ಸೇವೆಗೆ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೋಬೇಕು. ಟಿಕೆಟ್ ಪ್ರೈಸು 1000. ಕಲ್ಯಾಣೋತ್ಸವ ಸೇವೆಗೆ ದಂಪತಿಗಳು ಅಂದರೆ ಗಂಡ ಹೆಂಡತಿ ಇಬ್ಬರನ್ನು ಒಂದು ಟಿಕೆಟ್ಗೆ ಅಲೋ ಮಾಡ್ತಾರೆ. ಕಲ್ಯಾಣೋತ್ಸವ ಸೇವೆಗೆ ಗಂಡ ಹೆಂಡತಿ ಇಬ್ಬರು ಅಥವಾ ಫ್ರೆಂಡ್ಸ್ ಇಬ್ಬರು ಬರಬಹುದು. ಯಾಕಂದರೆ ಈ ದಿನ ನಾನು ಮತ್ತು ನನ್ನ ಗೆಳತಿ ಇಬ್ಬರು ಕೂಡ ಕಲ್ಯಾಣೋತ್ಸವ ಸೇವೆಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದೀವಿ 1000 ರೂಪೀಸ್ಗೆ. ಹೊಸದಾಗಿ ಮದುವೆ ಆದ ನವ ದಂಪತಿಗಳು ಮದುವೆ ಕಾರ್ಡ್, ಆಧಾರ್ ಮತ್ತು ಫೋಟೋವನ್ನು ತಂದು CRO ಕೌಂಟರ್ ಹತ್ರ ಕಲ್ಯಾಣೋತ್ಸವ ಟಿಕೆಟನ್ನು ಪಡ್ಕೋಬಹುದು. ಈ ರೀತಿ ಪ್ರತಿದಿನ 20 ಟಿಕೆಟ್ಗಳನ್ನು CRO ಕೌಂಟರ್ ಬಳಿ ಕೊಡಲಾಗುತ್ತೆ. 10 ಗಂಟೆಗೆ ಸುಪಥಂ ಪ್ರವೇಶ ದ್ವಾರದ ಮೂಲಕ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ರು. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಒಳಗಡೆ ಮಾಡಬಹುದು. 12 ಗಂಟೆಗೆ ಕಲ್ಯಾಣೋತ್ಸವ ಸೇವೆ ಪ್ರಾರಂಭವಾಯಿತು. ಮುಗಿಯುವಷ್ಟರಲ್ಲಿ 1 ಗಂಟೆ ಆಗಿತ್ತು. ಕಲ್ಯಾಣೋತ್ಸವ ಸೇವೆ ಮುಗಿಸಿ ದೇವರ ದರ್ಶನ ಮುಗಿಸಿ ದೇವಾಲಯದಿಂದ ಹೊರಗಡೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಮತ್ತೆ ಅನ್ನದಾನ ಮಂದಿರಕ್ಕೆ ಹೋಗಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ನಾವು ತಿರುಮಲದಲ್ಲಿರುವ ಇತರ ಸ್ಥಳಗಳನ್ನು ನೋಡೋಣ ಅಂತ ಜೀಪಲ್ಲಿ ಹೊರಟ್ವಿ. ನಾವು ದರ್ಶನ ಮುಗಿಸಿ ಊಟ ಮುಗಿಸಿ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ತಿರುಮಲದಲ್ಲಿರುವ ಎಲ್ಲ ಪ್ಲೇಸಸ್ಸು ಕೂಡ ಸಂಜೆ 6 ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಾರೆ. ಅಷ್ಟರಲ್ಲಿ ನೋಡಬೇಕು. ಆದ್ದರಿಂದ ನಾವು ಜೀಪಲ್ಲಿ ಹೊರಟಿದ್ದೀವಿ. ಶೇರಿಂಗ್ ಜೀಪ್. ಇದರಲ್ಲಿ ಒಟ್ಟು 10 ಜನ ಹೋಗ್ಬೋದು. ಒಬ್ಬರಿಗೆ 200 ರೂಪೀಸ್ ತೊಗೋತಾರೆ. ಈ ಜೀಪ್ಗಳು ನಮಗೆ ತಿರುಮಲದಲ್ಲಿ ಅನ್ನಪ್ರಸಾದ ಮಂದಿರ ಇದೆಯಲ್ಲ ಅದರ ಎದುರುಗಡೆ ಸಿಗುತ್ತೆ. ತಿರುಮಲದಲ್ಲಿರುವ ಎಲ್ಲ ಪ್ಲೇಸಸ್ಗೆ ಹೋಗೋದಕ್ಕೆ ಬಸ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಬಸ್ಸಲ್ಲಿ ಹೋದರೆ ಒಬ್ಬರಿಗೆ 120 ರೂಪೀಸ್ ತೊಗೋತಾರೆ. ಈ ಬಸ್ಗಳು ತಿರುಪತಿಯಲ್ಲಿರುವ ಬಾಲಾಜಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟಲ್ಲಿರುವ ಬಸ್ ಸ್ಟಾಪಿಂದ ಹೊರಡುತ್ತೆ. ನೋಡಿ, ಎದುರುಗಡೆ ಬರ್ತಾ ಇದೆಯಲ್ಲ ಅದೇ ಆ ಒಂದು ಬಸ್. ಬಸ್ಸಲ್ಲಿ ಹೋಗಿ ಎಲ್ಲ ಪ್ಲೇಸಸ್ಗೆ ಭೇಟಿ ಕೊಡಬೇಕು ಅಂದರೆ ಸುಮಾರು 7ರಿಂದ 8 ಗಂಟೆಗಳ ಸಮಯ ಬೇಕಾಗುತ್ತೆ. ಆದರೆ ಜೀಪಲ್ಲಿ ಹೋದರೆ 3 ಗಂಟೆಯಲ್ಲೇ ಎಲ್ಲವನ್ನು ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಆದ್ದರಿಂದ ನಾವು ಜೀಪಲ್ಲಿ ಹೊರಟಿದ್ದೀವಿ. ಮೊದಲಿಗೆ ನಾವು ಪಾಪ ವಿನಾಶಿನಿ ತೀರ್ಥದ ಕಡೆ ಹೋಗ್ತಾ ಇದ್ದೀವಿ. ತಿರುಮಲ ದೇವಾಲಯದಿಂದ ಪಾಪ ವಿನಾಶಿನಿ ತೀರ್ಥ 5 ಕಿಲೋಮೀಟರ್ ದೂರದಲ್ಲಿದೆ. ಜೀಪನ್ನು ಹಿಡಿದು ಈಗ ನಾವು ಪಾಪ ವಿನಾಶಿನಿ ತೀರ್ಥದ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಸುಮಾರು 500 ಮೀಟರ್ಸ್ ಅಷ್ಟು ದೂರ ನಡ್ಕೊಂಡೇ ಹೋಗಬೇಕು. ನಡೆದುಕೊಂಡು ಹೋಗುವಂತಹ ಈ ಮಾರ್ಗ ಮಧ್ಯದಲ್ಲಿ ಅಂಗಡಿಗಳಿದೆ.
ನಿಮಗೆ ಏನಾದರೂ ಬೇಕಾದರೆ ಇಲ್ಲಿ ಶಾಪಿಂಗ್ ಮಾಡಬಹುದು. ಪಾಪ ವಿನಾಶಿನಿ ತೀರ್ಥ ಹೆಸರೇ ಹೇಳುವಂತೆ ಈ ಒಂದು ತೀರ್ಥ ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನು ಕಳೆಯುತ್ತಂತೆ. ಆದ್ದರಿಂದ ಇಲ್ಲಿಗೆ ಬರುವಂತಹ ಹೆಚ್ಚಿನ ಜನರು ಈ ಒಂದು ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಪೂಜೆ ಸಾಮಾನುಗಳನ್ನು ಇಟ್ಟಿದ್ದಾರೆ. ನೀವು ಬೇಕು ಅಂದರೆ ಪೂಜೆ ಸಾಮಾನನ್ನು ತಗೊಂಡು ಇಲ್ಲಿರುವಂತಹ ಗಂಗಾದೇವಿಗೆ ಪೂಜೆಯನ್ನು ಮಾಡಿಸ್ಬಹುದು. ನೋಡಿ, ಸುಮಾರು ಜನ ಈ ಒಂದು ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಸ್ನಾನ ಮಾಡದೇ ಇರೋರು ತೀರ್ಥದ ನೀರನ್ನು ಕೈಯಲ್ಲೋ ಬಾಟಲಲ್ಲೋ ಹಿಡಿದು ತಮ್ಮ ತಲೆಯ ಮೇಲೆ ಪ್ರೋಕ್ಷಿಸ್ಕೊತಾ ಇದ್ದರು. ಈ ತೀರ್ಥ ವಿಷ್ಣುವಿನ ಪಾದದಿಂದ ಬರುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ನಾವು ಕೂಡ ಈ ತೀರ್ಥದ ನೀರನ್ನು ಪ್ರೋಕ್ಷಿಸಿಕೊಂಡು ಈಗ ಗಂಗಾದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗಂಗಾದೇವಿಯ ದರ್ಶನವನ್ನು ಮುಗಿಸಿ ನಾವು ಆಕಾಶಗಂಗೆಯ ಕಡೆ ಹೊರಟ್ವಿ. ಪಾಪ ವಿನಾಶಿನಿ ತೀರ್ಥದಿಂದ ಆಕಾಶಗಂಗಾ 2 ಕಿಲೋಮೀಟರ್ ದೂರದಲ್ಲಿದ್ದರೆ ತಿರುಮಲ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಇದೆ ಆಕಾಶಗಂಗಾ ಮೇನ್ ಎಂಟ್ರೆನ್ಸ್. ಇವಾಗ ಆಕಾಶಗಂಗದ ಹತ್ರ ಇಳ್ಕೊಂಡು ನಾವಿವಾಗ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 50 ಮೆಟ್ಟಿಲುಗಳನ್ನು ಇಳಿದು ನಾವು ಆಕಾಶಗಂಗವನ್ನು ತಲುಪಬೇಕು. ನಂಬಿ ಎನ್ನುವ ವಿಷ್ಣು ಭಕ್ತ ದೇವರ ದೈನಂದಿನ ಆಚರಣೆಗಳಿಗೆ ನೀರು ತರಲು ಪ್ರತಿದಿನ ಬಹಳ ದೂರ ಹೋಗುತ್ತಿದ್ದರಂತೆ. ಆತನ ಸಮರ್ಪಣಾ ಭಾವ ಭಕ್ತಿಯನ್ನು ಮೆಚ್ಚಿದಂತಹ ಸ್ವಾಮಿ ಬೇಟೆಗಾರನಾಗಿ ಬಂದು ಬೆಟ್ಟಕ್ಕೆ ಬಾಣವನ್ನು ಪ್ರಯೋಗಿಸಿ ದೇವಾಲಯಕ್ಕೆ ಸಮೀಪದಲ್ಲಿರುವ ಈ ಸ್ಥಳದಲ್ಲಿ ನೀರನ್ನು ತರಿಸಿದರಂತೆ. ಇಲ್ಲಿ ಅಂಜನಾದೇವಿ ಮತ್ತು ಬಾಲಾಂಜನೇಯ ಸ್ವಾಮಿ ದೇವಾಲಯವಿದೆ. ಆಕಾಶಮುಖವಾಗಿ ನಿಂತಿದ್ದ ಬಂಡೆಯಿಂದ ಬಂದ ನೀರು ಆಕಾಶಗಂಗೆ ಎಂದು ಕರೆಯಲ್ಪಟ್ಟಿತು. ಈ ನೀರು ಸ್ವಾಮಿಯ ಪದ್ಮಕಮಲದಿಂದ ಬರುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಈ ನೀರಿನಲ್ಲಿ ಮಿಂದರೆ ಮನುಷ್ಯನು ಮಾಡಿದ ಪಾಪಕರ್ಮಗಳು ನಶಿಸಿ ಹೋಗುತ್ತವಂತೆ. ಅಲ್ಲದೆ ಈ ನೀರಿನಲ್ಲಿ ಮಿಂದು ಹತ್ತಿರದಲ್ಲಿರುವ ಮರಗಳಿಗೆ ತೊಟ್ಟಿಲು ಕಟ್ಟಿದರೆ ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳಾಗುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಆಕಾಶಗಂಗೆಯನ್ನು ನೋಡಿಕೊಂಡು ವೇಣುಗೋಪಾಲ ಸ್ವಾಮಿ ದೇವಾಲಯದ ಕಡೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಜಾಪಾಲಿ ಹನುಮಾನ್ ಮಂದಿರ ಸಿಗುತ್ತೆ. ಜೀಪ್ನವ್ರಿಗೆ ಇಲ್ಲಿ ಹೋಗಲ್ವಾ ಅಂದಿದ್ದಕ್ಕೆ, ಇಲ್ಲ ಮೇಡಮ್, ನಾವು ಈ ಪ್ಲೇಸನ್ನು ತೋರಿಸ್ಬೇಕು ಅಂದರೆ ನೀವು ಸಪ್ರೇಟಾಗಿ 2000 ರೂಪೀಸ್ ಪೇ ಮಾಡಬೇಕಾಗತ್ತೆ, ಇದು ತುಂಬ ದೂರ ಇದೆ ಒಳಗಡೆ ಅಂತ ಹೇಳಿದ್ರು. ನಾವು ಹೋಗಲಿಲ್ಲ, ನಮ್ಮಲ್ಲಿ ಸಮಯ ಕೂಡ ಇರಲಿಲ್ಲ. ಆಲ್ರೆಡಿ 4:15 ಆಗಿತ್ತು. ಆದ್ದರಿಂದ ನಾವು ವೇಣುಗೋಪಾಲ ಸ್ವಾಮಿ ದೇವಾಲಯದ ಕಡೆ ಹೊರಟ್ವಿ. ನೀವೇನಾದರೂ ತಿರುಮಲಕ್ಕೆ ಬಂದಾಗ ನಿಮಗೆ ಸಮಯ ಇದ್ದರೆ ಈ ಜಾಪಾಲಿ ಹನುಮಾನ್ ಮಂದಿರಕ್ಕೆ ಭೇಟಿ ಕೊಡಿ. ಜಾಪಾಲಿ ಹನುಮಾನ್ ಮಂದಿರಕ್ಕೆ ಹೋಗಬೇಕು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗೇಟ್ ಹತ್ರ ಇಳ್ಕೊಂಡು ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಅನಂತರ ಸುಮಾರು 150 ಮೆಟ್ಟಿಲುಗಳನ್ನು ಹತ್ಕೊಂಡು ಹನುಮಾನ್ ಮಂದಿರವನ್ನು ತಲುಪಬೇಕು. ತಿರುಮಲದ ಮೇನ್ ಟೆಂಪಲಿಂದ ಜಾಪಾಲಿ ಹನುಮಾನ್ ಮಂದಿರ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಹನುಮಾನ್ ಮಂದಿರದ ಹತ್ರ ಒಂದು ಮರದಲ್ಲಿ ಸ್ವಯಂಭೂವಾಗಿರುವಂತಹ ಗಣಪತಿಯನ್ನು ನೋಡಬಹುದು. ಮತ್ತೊಮ್ಮೆ ತಿರುಮಲಕ್ಕೆ ಬಂದಾಗ ಜಾಪಾಲಿ ಹನುಮಾನ್ ಮಂದಿರಕ್ಕೆ ಹೋಗೋಣ ಅಂದ್ಕೊಂಡು ನಾವೀಗ ವೇಣುಗೋಪಾಲ ಸ್ವಾಮಿ ದೇವಾಲಯದ ಕಡೆ ಹೊರಟ್ವಿ. ವೇಣುಗೋಪಾಲ ಸ್ವಾಮಿ ದೇವಾಲಯ ಜಾಪಾಲಿ ತೀರ್ಥ ದೇವಾಲಯದ ಎಂಟ್ರೆನ್ಸ್ ಗೇಟಿಂದ 2.5 ಕಿಲೋಮೀಟರ್ ದೂರದಲ್ಲಿದೆ. ವೇಣುಗೋಪಾಲ ಸ್ವಾಮಿ ದೇವಾಲಯ ರೀಚ್ ಆದ್ವಿ. ಜೀಪನ್ನು ಇಳಿದು ನಾವೀಗ ದೇವಾಲಯದ ಕಡೆ ಹೋಗ್ತಾ ಇದ್ದೀವಿ. ವೇಣುಗೋಪಾಲ ಸ್ವಾಮಿ ದೇವಾಲಯದ ಸಮೀಪದಲ್ಲಿಯೇ ಹಾತಿರಾಮ್ ಬಾವಾಜಿಯವರ ಸಮಾಧಿ ಇದೆ. ಬಾವಾಜಿ ಉತ್ತರ ಪ್ರದೇಶದ ಅಯೋಧ್ಯೆಯ ಸಂತರಾಗಿದ್ದು 1500 ಸುಮಾರಿನಲ್ಲಿ
ತಿರುಮಲಕ್ಕೆ ತೀರ್ಥಯಾತ್ರೆ ಬಂದು ವೆಂಕಟೇಶ್ವರನ ಮೇಲಿನ ಅಪಾರ ಭಕ್ತಿಯಿಂದ ಇಲ್ಲಿಯೇ ಉಳಿದುಕೊಳ್ಳುತ್ತಾರೆ. ದಂತಕಥೆಯ ಪ್ರಕಾರ ಪ್ರತಿದಿನ ರಾತ್ರಿ ಬಾವಾಜಿಯವರು ವೆಂಕಟೇಶ್ವರ ಸ್ವಾಮಿಯೊಂದಿಗೆ ಪಗಡೆಯನ್ನು ಆಡುತ್ತಿದ್ದರಂತೆ. ನೋಡಿ, ಇದೆ ವೇಣುಗೋಪಾಲ ಸ್ವಾಮಿ ದೇವಾಲಯ. ಒಂದು ದಿನ ಪಗಡೆಯಾಟದಲ್ಲಿ ಸೋತಂತಹ ವೆಂಕಟೇಶ್ವರನು ಬಾವಾಜಿಯವರಿಗೆ ತನ್ನ ಅಮೂಲ್ಯವಾದ ವಜ್ರದ ಹಾರವನ್ನು ಕೊಡುತ್ತಾರೆ. ಮರುದಿನ ದೇವಾಲಯ ತೆಗೆದಾಗ ದೇವರ ಕೊರಳಲ್ಲಿದ್ದ ವಜ್ರದ ಹಾರ ನಾಪತ್ತೆಯಾಗಿರುವುದನ್ನು ಕಂಡು ಅದು ಬಾವಾಜಿ ಬಳಿ ಇರುವುದನ್ನು ನೋಡಿ ಇವರೇ ಕಳ್ಳತನ ಮಾಡಿದ್ದಾರೆ ಎಂದು ಅವರ ಮೇಲೆ ಆರೋಪ ಹೊರಿಸಲಾಗುತ್ತದೆ. ಭಗವಂತನೇ ಸ್ವತಃ ಬಂದು ಬಾವಾಜಿಯವರನ್ನು ಕಾಪಾಡುತ್ತಾರಂತೆ. ನೋಡಿ, ಇದೆ ಭಗವಂತನ ಜೊತೆ ಪಗಡೆ ಆಟ ಆಡುತ್ತಿದ್ದ ಬಾವಾಜಿಯವರ ಸಮಾಧಿ. ತಿರುಪತಿಯ ವೆಂಕಟೇಶ್ವರನ ಮೇಲೆ ಬಾವಾಜಿಗಿರುವಂತಹ ಭಕ್ತಿಯನ್ನು ಕಂಡಂತಹ ರಾಜ ಕೃಷ್ಣದೇವರಾಯರು ಬಾವಾಜಿಯವರನ್ನು ತಿರುಮಲ ದೇವಾಲಯದ ಮುಖ್ಯಸ್ಥರನ್ನಾಗಿ ನೇಮಿಸುತ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಿರೋದೆ ಹನುಮಂತನ ದೇವಾಲಯ. ಹನುಮಂತ ಮತ್ತು ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡ್ವಿ. ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ಎಂಟ್ರಿ ಟಿಕೆಟ್ ಇದೆ. ಒಂದು ಟಿಕೆಟ್ 5 ರೂಪೀಸ್. ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ನಾವು ಹೊರಟಿದ್ದು ಶ್ರೀವಾರಿ ಪಾದದ ಕಡೆಗೆ. ತಿರುಮಲದ ದೇವಾಲಯದಿಂದ ಶ್ರೀವಾರಿ ಪಾದ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ. ತಿರುಮಲದ CRO ಆಫೀಸ್ ಹತ್ರ ಬಸ್ ಸ್ಟೇಷನ್ ಇದೆ. ಆ ಬಸ್ ಸ್ಟೇಷನಿಂದ ಇಲ್ಲಿಗೆ ಬಸ್ಗಳು ಬರುತ್ತೆ. ಬಸ್ಸಲ್ಲೂ ಕೂಡ ಬರಬಹುದು. ಶ್ರೀವಾರಿ ಪಾದಾಲು ಕಾಡಿನ ಮಧ್ಯದಲ್ಲಿ ಇರೋದರಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ. ತಿರುಮಲದಲ್ಲಿ ಒಟ್ಟು 7 ಬೆಟ್ಟಗಳಿವೆ. ತಿರುಮಲದ ಮುಖ್ಯ ದೇವಾಲಯದ ಹಿಂಭಾಗದಲ್ಲಿರುವ ಅತಿ ಎತ್ತರವಾದ ಶಿಖರವೇ ನಾರಾಯಣಗಿರಿ. ವಿಷ್ಣುವು ವೈಕುಂಠವನ್ನು ತೊರೆದಾಗ ಮೊಟ್ಟ ಮೊದಲ ಬಾರಿಗೆ ಈ ನಾರಾಯಣಗಿರಿಯ ಮೇಲೆ ತನ್ನ ಮೊದಲ ಪಾದವನ್ನು ಇಟ್ಟನಂತೆ. ಆದ್ದರಿಂದಲೇ ಇದನ್ನು ನಾರಾಯಣಗಿರಿ ಎನ್ನುತ್ತಾರೆ. ಇಲ್ಲಿರುವ ಪಾದವನ್ನು ಶ್ರೀವಾರಿ ಪಾದಾಲು ಎಂದು ಕರೆಯಲಾಗುತ್ತದೆ. ಜೀಪನ್ನು ಇಳಿದು ನಾವೀಗ ಶ್ರೀವಾರಿ ಪಾದದ ಕಡೆ ಹೊರಟಿದ್ದೀವಿ. ಶ್ರೀವಾರಿ ಪಾದಕ್ಕೆ ಹೋಗುವ ಮುನ್ನ ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಕರ್ಪೂರವನ್ನು ಬೆಳಗಿಸಿ ಅನಂತರ ಮೆಟ್ಟಿಲುಗಳನ್ನು ಏರುತ್ತಾ ಶ್ರೀವಾರಿ ಪಾದದ ಕಡೆಗೆ ಹೋಗುತ್ತಾರೆ. ಶ್ರೀವಾರಿ ಪಾದ ನೋಡೋದಕ್ಕೆ ಸುಮಾರು 20 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಶ್ರೀವಾರಿ ಪಾದಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ತುಳಸಿ, ತೆಂಗಿನಕಾಯಿ, ಕರ್ಪೂರವನ್ನು ತಂದು ಸ್ವಾಮಿಗೆ ತುಳಸಿಯನ್ನು ಹಾಕಿ ಕರ್ಪೂರವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಹೊಡೆದು ಪೂಜೆಯನ್ನು ಮಾಡುತ್ತಾರೆ. ಇಲ್ಲಿ ನಿಂತು ಇನ್ನುಳಿದ 6 ಬೆಟ್ಟಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ನೋಡಿ, ಇದೆ ಶ್ರೀವಾರಿ ಪಾದ. ಈ ಬೆಟ್ಟದ ಮೇಲ್ಮೈ ಮೇಲೆ ಶ್ರೀನಿವಾಸನ ಹೆಜ್ಜೆಯ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಶ್ರೀವಾರಿ ಪಾದದ ದರ್ಶನವನ್ನು ಮುಗಿಸಿ ನಾವು ಹೊರಟಿದ್ದು ಶಿಲಾತೋರಣ ಮತ್ತು ಚಕ್ರತೀರ್ಥದ ಕಡೆಗೆ. ಶಿಲಾತೋರಣ ಮತ್ತು ಚಕ್ರತೀರ್ಥ ಎರಡೂ ಕೂಡ ಒಂದೇ ಕಡೆ ಇದೆ. ಶಿಲಾತೋರಣ ಮತ್ತು ಚಕ್ರತೀರ್ಥ ತಿರುಮಲ ದೇವಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಶಿಲಾತೋರಣ ರೀಚ್ ಆದ್ವಿ. ಇದು ಈ ದಿನದ ಕೊನೆಯ ಭೇಟಿ. ಜೀಪನ್ನು ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಹೋಗಿ ನೋಡ್ಕೊಂಡು ಬಂದ್ವಿ. ಇದು ಲಾಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ದೊಡ್ಡದಾದ ಉದ್ಯಾನವನವಿದೆ. ಈ ಉದ್ಯಾನವನದಲ್ಲಿ ಒಂದು ಕಡೆ ಶ್ರೀನಿವಾಸನ ದಶಾವತಾರದ ಮೂರ್ತಿಗಳನ್ನು ಮಾಡಿದ್ದಾರೆ. ನೋಡಿ, ಈ ದಶಾವತಾರದ ಮೂರ್ತಿಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಪಾರ್ಕಿಗೆ ಬಂದಾಗ ಕತ್ಲೆ ಆಗ್ತಾಯಿತ್ತು. ಆದ್ದರಿಂದ ಮೊದಲಿಗೆ ಚಕ್ರತೀರ್ಥವನ್ನು ನೋಡ್ಕೊಂಡು ಬರೋಣ ಅಂತ ಚಕ್ರತೀರ್ಥದ ಕಡೆಗೆ ಹೊರಟ್ವಿ. ನೋಡಿ, ಇಲ್ಲಿಂದ ಮೆಟ್ಲುಗಳನ್ನು ಹತ್ಕೊಂಡು ಇಳ್ಕೊಂಡು ಹೋಗಬೇಕು. ಇಲ್ಲಿ ಅಲ್ಲಲ್ಲಿ ಅಂಗಡಿಗಳು ಕೂಡ ಇದೆ. ತಿನ್ನೋದಕ್ಕೆ ತಿಂಡಿ, ಕುಡಿಯೋದಕ್ಕೆ ಎಳ್ನೀರು ಎಲ್ಲ ಸಿಗುತ್ತೆ. ಶ್ರೀವಾರಿ ದೇವಾಲಯದ ದಕ್ಷಿಣಕ್ಕೆ ಶೇಷಾದ್ರಿ ಬೆಟ್ಟಗಳಲ್ಲಿರುವ ಪವಿತ್ರವಾದ ಈ ಜಲವೇ ಚಕ್ರತೀರ್ಥ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ತಪಸ್ಸನ್ನು ಮಾಡಲು ಬಯಸಿದಾಗ ವಿಷ್ಣುದೇವರು ತನ್ನ ಸುದರ್ಶನ ಚಕ್ರವನ್ನು ಈ ಸ್ಥಳಕ್ಕೆ ಕಳುಹಿಸಿ ಈ ಸ್ಥಳವನ್ನು ಶುಚಿಗೊಳಿಸಿದರಂತೆ. ಆ ಸಮಯದಲ್ಲಿ ಸುದರ್ಶನ ಚಕ್ರ ಇಳಿದ ಜಾಗದಲ್ಲಿ ತೀರ್ಥ ಉದ್ಭವವಾಗಿ ಅದೇ ಚಕ್ರತೀರ್ಥವಾಯಿತು.
ಚಕ್ರತೀರ್ಥ ನೋಡಿಕೊಂಡು ಹಾಗೆ ಮೆಟ್ಲನ್ನು ಹತ್ಕೊಂಡು ಮುಂದಕ್ಕೆ ಹೋದ್ವಿ. ತಿರುಮಲದ ಬೆಟ್ಟವನ್ನು ದೂರದಿಂದ ನೋಡಿದರೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತದೆ. ಇಲ್ಲಿ 7 ಬೆಟ್ಟಗಳ ಮೇಲೆ ನೆಲೆಸಿರುವ ಶ್ರೀನಿವಾಸನಷ್ಟೇ ಇಲ್ಲಿನ ಪ್ರಕೃತಿಯೂ ಕೂಡ ವಿಶೇಷವಾಗಿದೆ. ತಿರುಪತಿ ತಿಮ್ಮಪ್ಪನ ಮಹಿಮೆ ಇಲ್ಲಿರುವ ಬೆಟ್ಟಗಳಲ್ಲೆಲ್ಲ ಪ್ರತಿಬಿಂಬಿಸುತ್ತದೆ. ಅದರ ಒಂದು ರೂಪ ನಮ್ಮ ಕಣ್ಣುಗಳಿಗೆ ಕಾಣಸಿಗುತ್ತದೆ. ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ. ಇದೇ ಡೆಡ್ ಎಂಡ್. ಇಲ್ಲೂ ಕೂಡ ಒಂದು ಪುಟ್ಟ ದೇವಾಲಯ ಇತ್ತು. ದೇವರಿಗೆ ನಮಸ್ಕರಿಸಿ ನಾವು ಹಾಗೆ ವಾಪಸ್ ಹೊರಟ್ವಿ. ಯಾರು ಕೆತ್ತದಿದ್ದರೂ ಕೂಡ ಬೆಟ್ಟದ ತುಂಬೆಲ್ಲ ತಿಮ್ಮಪ್ಪನ ಆಕೃತಿಗಳನ್ನೇ ನೋಡಬಹುದು. ತಿರುಪತಿಯ ಅಲಿಪಿರಿಯಿಂದ ಆರಂಭವಾಗಿ ಎತ್ತರದ ಬೆಟ್ಟಗಳು, ಕಣಿವೆಗಳು ಪ್ರತಿ ಹೆಜ್ಜೆಯಲ್ಲೂ ಭಕ್ತರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಈ ಎಲ್ಲದರ ನಡುವೆ ಪ್ರಕೃತಿ ಸೃಷ್ಟಿಸಿದ ವಿಸ್ಮಯಗಳಲ್ಲಿ ಶಿಲಾತೋರಣವೂ ಕೂಡ ಒಂದಾಗಿದೆ. ನೋಡಿ, ಇದೇ ಪ್ರಕೃತಿಯ ಅದ್ಭುತವಾದ ರಚನೆ ಶಿಲಾತೋರಣ. ಶಿಲಾತೋರಣ ನೋಡಿ ಆದಮೇಲೆ ಜೀಪ್ನವ್ರಿಗೆ ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ ಹತ್ರ ಬಿಡಿ ಅಂತ ಹೇಳಿದ್ವಿ. ಅವರು ಕಾಶಿ ಮಠದ ಹತ್ರ ತಂದು ಬಿಟ್ಟರು. ಕಾಶಿ ಮಠಕ್ಕೆ ಹೋಗಿ ಫ್ರೆಶ್ ಅಪ್ ಆಗಬೇಕು, ಸ್ವಲ್ಪ ರೂಮ್ ಯಾವುದಾದ್ರೂ ಖಾಲಿ ಇದ್ದರೆ ಕೊಡ್ತೀರಾ ಅಂದ್ವಿ. ಒಂದು ಅರ್ಧ ಗಂಟೆಗೆ ರೂಮ್ ಕೊಟ್ಟರು. ಫ್ರೆಶ್ ಅಪ್ ಆಗಿ ಲಗೇಜನ್ನು ತಗೊಂಡು ನಾವು ಜೀಪಲ್ಲಿ ಬಸ್ ಸ್ಟಾಪ್ ಕಡೆ ಹೊರಟ್ವಿ. ಬಸ್ ಸ್ಟಾಪ್ಗೆ ಬರ್ತಿದ್ದಾಗೆ ಸಾಕಷ್ಟು ಬಸ್ಗಳು ತಿರುಪತಿಯ ಕಡೆಗೆ ಹೊರಡ್ತಿದ್ವು. ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟನ್ನು ತಗೊಂಡು ಬಸ್ಸನ್ನು ಹತ್ತಿ ತಿರುಮಲದ ತಿಮ್ಮಪ್ಪನ ಪಾದಕ್ಕೆ ಗೋವಿಂದ ಎನ್ನುತ್ತಾ ತಿರುಪತಿಯ ಕಡೆ ಹೊರಟ್ವಿ. ಇಲ್ಲಿಗೆ ನನ್ನ 2 ದಿನಗಳ ತಿರುಮಲ ಯಾತ್ರೆ ಕಂಪ್ಲೀಟ್ ಆಯಿತು. ನೋಡಿ, ಇದೇ ಅಲಿಪಿರಿಯ ಮುಖ್ಯ ದ್ವಾರ. ಅಲಿಪಿರಿಯ ಮುಖ್ಯ ದ್ವಾರದ ಎದುರಿಗೆ ನಿಂತಿರುವಂತಹ ಗರುಡ ದೇವರಿಗೆ ನಮಸ್ಕರಿಸಿ ತಿರುಪತಿ ರೈಲ್ವೆ ಸ್ಟೇಷನ್ ತಲುಪೋ ಅಷ್ಟರಲ್ಲಿ 8:30 ಆಗಿತ್ತು. ತಿರುಪತಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರಾತ್ರಿ ತಿರುಪತಿಯಿಂದ 9:30ಗೆ ಹೊರಡುವಂತಹ ಚಾಮರಾಜನಗರ ಎಕ್ಸ್‌ಪ್ರೆಸ್ಸಲ್ಲಿ ಬೆಂಗಳೂರಿನ ಕಡೆ ಹೊರಟೆವು.